ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್. ನೀವು ಯಾವಾಗಾರ ಟೊಮೆಟೊ ಮತ್ತು ಬದ್ನಿಕಾಯಿ ಸಾಂಬಾರು ತಿಂದಿರೇನು? ಇವತ್ತು ನಾ ಮಾಡಿ ತೋರಿಸ್ತೀನಿ ನೋಡ್ರಿ. ಮಸ್ತಿ ಇರ್ತದೆ, झटपट ಅಂತ ಮಾಡ್ಕೋಬಹುದು. ಮಸಾಲಾನೂ ಜಾಸ್ತಿ ಹತ್ತಂಗಿಲ್ಲ ಮತ್ತು ಬದ್ನಿಕಾಯಿ ಇಷ್ಟ ಇಲ್ಲ ಅಂತ ಅನ್ನೋರು ಕೂಡ ಇದನ್ನು ತಿಂತಾರೋ, ಅಷ್ಟು ಚೆಂದ ಆಗ್ತದೆ ಈ ಸಾಂಬಾರು. ಮತ್ತು ಟೈಮ್ ಕೂಡ ಕಡಿಮೆ ಹತ್ತದ. ಇದನ್ನು ಮಾಡೋಕೆ ನಾ 2 ಟೊಮೆಟೊ ಮತ್ತು 2 ಬದ್ನಿಕಾಯಿ ತೊಗೊಂಡೀನಿ. ಬದ್ನಿಕಾಯಿ ಎಕ್ದಮ್ ಫ್ರೆಶ್ ಅದಾವ. ಇದಕ್ಕೆ ನಾನು ನಾಟಿ ಟೊಮೆಟೊ ಯೂಸ್ ಮಾಡತ್ತೀನಿ. ಇದನ್ನು ನೀವು ದಪ್ಪ ಪೀಸಾಗಿ ಕಟ್ ಮಾಡ್ಕೊರಿ, ಟೊಮೆಟೊ ಮತ್ತು ಬದ್ನಿಕಾಯಿ. ಯಾಕಂದ್ರೆ ನಾವು ಅದನ್ನು ಕುಕ್ಕರ್ ಒಳಗೆ ಬಾಯ್ಲ್ ಮಾಡೋದಿರ್ತದಲ್ಲ, ಅದಕ್ಕೆ ದಪ್ಪ ಇದ್ರೂ ನಡೀತದೆ. ನಾ ಇಷ್ಟೇ ದಪ್ಪ ಮಾಡ್ಕೊಳತ್ತೀನಿ. ಆಮೇಲೆ ಬದ್ನಿಕಾಯ್ದು ತುಂಬ ಪೂರ್ಣ ಎಲ್ಲ ತೆಗಿಯೋದು, ಅದಕ್ಕೆ ಅದು ಸೈಡದು ಏನೂ ಉಳಿಬಾರ್ದು. ನಾ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ, ಆ ಥರ ನೀವು ಮಾಡ್ಕೊರಿ. ಬದ್ನಿಕಾಯಿನೂ ದಪ್ಪ ಪೀಸಾಗಿ ಕಟ್ ಮಾಡ್ಕೊಳತ್ತೀನಿ. ಎಕ್ದಮ್ ಫ್ರೆಶ್ ಅದಾವ, ಜಸ್ಟ್ ಈಗ ಹೊಲ್ದಾಗಿನ ತೊಗೊಂಡು ಬಂದಿದ್ದು ಬದ್ನಿಕಾಯಿ ಅದಾವ ಇವ. ಬದ್ನಿಕಾಯಿ ಇಷ್ಟ ಇಲ್ಲ ಅಂತ ಅನ್ನೋರು, ಬದ್ನಿಕಾಯಿ ಪಲ್ಯ ತಿನ್ನಂಗಿಲ್ಲ ಅಂತ ಅನ್ನೋರಿಗೆ ನೀವು ಇದು ಸಾಂಬಾರು ಮಾಡಿಕೊಡ್ರಿ. ಅವ್ರಿಗೆ ಗೊತ್ತಾಗಂಗಿಲ್ಲ ಇದು ಬದ್ನಿಕಾಯಿ ಸಾಂಬಾರು ಐತಂತ. ಅಷ್ಟು ಟೇಸ್ಟಿ ಆಗ್ತದೆ ಇದು ಬದ್ನಿಕಾಯಿ ಸಾಂಬಾರು. ಈಗ ಇವು ಎರಡೂ ಕುಕ್ಕರ್ದಾಗ ಹಾಕ್ಕೊಂಡೆ ನಾನು ಬಾಯ್ಲ್ ಮಾಡ್ಕೊಳಕ್ಕೆ, ಬದ್ನಿಕಾಯಿ ಮತ್ತು ಟೊಮೆಟೊ. ಮತ್ತು ಇದ್ರೊಳಗೆ ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟೇ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ಕಡಿಮೆ ಹಾಕೋರಿ. ಆಮೇಲೆ ಅರ್ಶಿಣ ಪುಡಿ, ಒಂದು ಸ್ವಲ್ಪ ನೀರು. ಬದ್ನಿಕಾಯಿ ಮತ್ತು ಟೊಮೆಟೊ ಮುಳುಗುವಷ್ಟು ನೀರು ಹಾಕಿರಿ, ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ. ಯಾಕಂದರೆ ಟೊಮೆಟೊದೊಳಗೆ ನೀರಿನ ಕಂಟೆಂಟ್ ಜಾಸ್ತಿ ಇರ್ತದೆ, ಹಾಗಾಗಿ ನೀರು ಒಂದು ಸ್ವಲ್ಪ ಕಡಿಮೆ ಹಾಕೋರಿ. ಮತ್ತೊಂದು ಸ್ವಲ್ಪ ಖಾರದ ಪುಡಿ, ಖಾರನೂ ಕಡಿಮೆನ ಹಾಕೋರಿ. ಆಮೇಲೆ ಮತ್ತು ಒಗ್ಗರಣೆ ಒಳಗೆ ಹಾಕಾಕಬೇಕು ನಮಗೆ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೋರಿ. ಈಗ ನಂದಿದ್ದು ಬಾಯ್ಲ್ ಮಾಡಿ ತೊಗೊಂಡೇನಿ ನಾನು. ನೋಡಿರಿ, ನೀರಿನ ಅಂಶ ಎಲ್ಲ ಕಡಿಮೆ ಆಗ್ಯದ ಇದ್ರೊಳಗೆ. ಇನ್ನು ಇದನ್ನು ಒಂದು ಸ್ಮ್ಯಾಶರ್ದಿಂದ ಸ್ಮ್ಯಾಶ್ ಮಾಡ್ಕೊರಿ ಚಲೋದಂಗೆ. ಅದ್ರ ಬದ್ನಿಕಾಯಿ ಮತ್ತು ಟೊಮೆಟೊ ಉಳಿಬಾರ್ದು, ಆ ರೀತಿ ಸ್ಮ್ಯಾಶ್ ಮಾಡ್ಕೊರಿ. ನೋಡಿರಿ, ನಾ ಎಷ್ಟು ಮಾಡ್ಕೊಂಡೇನಿ ಇವಾಗ. ಇನ್ನು ಒಗ್ಗರಣೆ ಕೊಡೋಣಂತ ಬರ್ರಿ. ಗ್ಯಾಸ್ ಮ್ಯಾಗ ಒಂದು ಸಣ್ಣದ ಕಡಾಯಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ನಾನು. ಎಣ್ಣೆ ಕಾದ್ಮ್ಯಾಗ ಜೀರಿಗೆ, ಸಾಸ್ವೆ, ಕಡಿಪತ್ತ ಅಂದ್ರೆ ಕರಿಬೇವು ಹಾಕ್ಕೋರಿ. ನಾವು ಮಹಾರಾಷ್ಟ್ರದೊಳಗೆ ಇರೋದ್ರಿಂದ ಜಾಸ್ತಿ ಮರಾಠಿ ವರ್ಡ್ಸ ಬರ್ತಾವೆ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋರಿ. ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಬೇರೆ ಇರ್ತದೆ, ಸೂಪರ್ ಅನ್ನಿಸ್ತದೆ. ಆಮೇಲೆ ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಎಕ್ದಮ್ ಸಣ್ಣ ಪೀಸ್ ಕಟ್ ಮಾಡ್ಕೊಂಡೇನಿ ನಾನು. ಭಾಳ ದಪ್ಪ ಮಾಡ್ಕೊಂಡಿಲ್ಲ, ಎಕ್ದಮ್ ಸಣ್ಣ ಮಾಡೀನಿ. ಆಮೇಲೆ ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ಅದ್ರಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಿಸ್ ತನಕ ಅದನ್ನು ಫ್ರೈ ಮಾಡ್ಕೊರಿ ಚಲೋದಂಗೆ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೂ ಟೇಸ್ಟ್ ಭಾರಿ ಬರ್ತದೆ. ನೀವು ಯಾವುದೂ ಸಾಂಬಾರಾಗಲಿ ಪಲ್ಯ ಆಗಲಿ ಅದ್ರ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಅದ್ರದ್ದು ಟೇಸ್ಟ ಬೇರೆ ಇರ್ತೈತಿ. ಇನ್ನು ಇದ್ರಾಗ ಒಂದು ಸ್ವಲ್ಪ ಖಾರ ಹಾಕಿರಿ. ಆಲ್ರೆಡಿ ನಾವು ಬಾಯ್ಲ್ ಮಾಡೋತ್ನಾಗ ಖಾರ ಹಾಕ್ಕೊಂಡಿದ್ದು, ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಖಾರ ಹಾಕ್ಕೋಬೇಕು ನಾವು. ಖಾರ ಮತ್ತು ಉಪ್ಪು ಎರಡೂ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದ್ರೆ ಆಲ್ರೆಡಿ ಯೂಸ್ ಮಾಡಿದ್ದೈತಲ್ಲ ಅದಕ್ಕೆ. ಅವು ಎರಡೂ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಬಾಯ್ಲ್ ಮಾಡಿಟ್ಟಿದ್ದ ಟೊಮೆಟೊ ಮತ್ತು ಬದ್ನಿಕಾಯಿ ಪ್ಯೂರಿ ಏನಿರ್ತದಲ್ಲ ಅದನ್ನು ಹಾಕೋರಿ ಇದ್ರೊಳಗೆ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು, ಎರಡೂ ಮಸಾಲೆ ಒಳಗೆ ಮಿಕ್ಸ್ ಆಗೋ ಹಂಗೆ. ಇನ್ನು ಮ್ಯಾಗ ಕಟ್ ಮಾಡಿಟ್ಟಿದ್ದ ಕೊತ್ತಂಬರಿ ಹಾಕ್ಕೊಳ್ಳೋದು, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ಳೋದು. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಫ್ಲೇವರ್ಗೆ ಇರಲಿ ಅಂತ ಒಂದು ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಹಾಕ್ಕೊಳ್ಳೋದು. ಇಷ್ಟೆಲ್ಲ ಹಾಕಿದ ಮ್ಯಾಗ ಇದೊಂದು ಸ್ವಲ್ಪ ಗಟ್ಟಿ ಅನ್ಸತೈತಿ ನನಗೆ, ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡೇನಿ ನಾನು. ಯಾಕಂದರೆ ಇದು ಮತ್ತೊಂದು ಸ್ವಲ್ಪ ತಣ್ಣಗಾದ್ಮ್ಯಾಗ ಮತ್ತು ಜಾಸ್ತಿನೇ ಗಟ್ಟಿ ಆಗ್ತದೆ. ಅದಕ್ಕೆ ನೀವು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀರು ಹಾಕ್ಕೋರಿ, ಅಡ್ಜಸ್ಟ್ ಮಾಡ್ಕೊರಿ. ಈಗ ನನ್ನ ಸಾಂಬಾರು ಕುದಿಯತ್ತದ. ಈ ಸಾಂಬಾರು ಕರೆಕ್ಟ್ 5ರಿಂದ 6 ನಿಮಿಷ ಒಳಗಂದ್ರೆ ಆಗ್ತದೆ. ಯಾಕಂದರೆ ಬದ್ನಿಕಾಯಿ ಟೊಮೆಟೊನೂ ಬಾಯ್ಲ್ ಆಗೋಕೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಹಾಗಾಗಿ ಜಲ್ದಿನ ಆಗ್ತದೆ. ನೋಡಿರಿ, ಇವಾಗ ಸಾಂಬಾರು ಕುದ್ದದ, ರೆಡಿ ಆಗಿದೆ ಸರ್ವ್ ಮಾಡೋಕೆ. ಇದು ನೀವು ಬಿಸಿ ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಯಾವುದ್ರ ಜೊತೆನೂ ತಿನ್ಬೋದು, ಚಂದ ಇರ್ತದೆ, ರುಚಿ ಕೊಡ್ತದೆ ಯಾವುದ್ರ ಜೊತೆನೂ ತಿಂದ್ರೂ. ನಾ ಈಗ ಇದನ್ನು ಅನ್ನದ ಜೊತೆ ತಿನ್ನತ್ತೀನಿ. ನಾವು ಸ್ವಲ್ಪ ಅನ್ನ ಮೆತ್ತಗೆ ಮಾಡ್ಕೊಂಡೀನಿ, ಯಾಕಂದರೆ ನಮ್ಮ ಮನ್ಯಾಗ ನನ್ನ ಮಗಳು ಸಣ್ಣಕ್ಕೆದಾಳ ಅಂತ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ ನಾನು. ಬಿಸಿ ಅನ್ನದ ಮ್ಯಾಗ ಸಾಂಬಾರು ಹಾಕ್ಕೊಳ್ಳೋದು ಏನು ಟೇಸ್ಟ್ ಇರ್ತದೆ ಗೊತ್ತಾ ನಿಮ್ಗೆ. ನೀವು ಒಂದು ಸರ್ತಿ ಮಾಡಿ ನೋಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಕಮೆಂಟು ಮಾಡಿರಿ, ಮತ್ತು ಬೇರೆದವ್ರಿಗೆ ಶೇರು ಮಾಡಿರಿ. ಇದ್ರ ಜೊತೆ ಒಂದು ಸ್ವಲ್ಪ ಮಜ್ಜಿಗೆ ತೊಗೊಂಡೀನಿ ನಾನು. ಮಜ್ಜಿಗೆ ಒಳಗೂ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲನೂ ಹಾಕೇನಿ.
ಅದು ಚಲೋ ಅನಿಸ್ತದ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫೇವ್ರೆಟ್ ಸಾಂಬಾರು ಯಾವುದಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.